ನಮಸ್ಕಾರ ಸ್ನೇಹಿತರೆ ಯೂಟ್ಯೂಬ್ನಿಂದ ಒಂದು ಇಮೇಲ್ ಬಂದಿದೆ. ಈ ಇಮೇಲ್ ನೋಡಿ ತುಂಬ ಜನ ಗಾಬರಿ ಆಗ್ತಿದ್ದಾರೆ. ಈ ಇಮೇಲ್ ಆಲ್ಮೋಸ್ಟ್ ಯಾರು ಯೂಟ್ಯೂಬ್ ಮೇಲೆ ಚಾನಲ್ ಮಾಡಿ ಕೆಲಸ ಮಾಡ್ತಿದ್ದಾರೆ ಅವರೆಲ್ಲರಿಗೂ ಬಂದಿದೆ ಸ್ನೇಹಿತರೆ. ಇನ್ನು ಕೆಲವರಿಗೆ ಬಂದಿಲ್ಲ ಅಂದರೆ ಇವತ್ತಿಲ್ಲ ನಾಳೆ ಅವರಿಗೂ ಬರುತ್ತೆ. ಈ ಇಮೇಲ್ ಯಾಕೆ ಬರ್ತಿದೆ, ಇದರಲ್ಲಿ ಏನಿದೆ, ಇದರ ಅರ್ಥ ಏನು, ಇದರಿಂದ ನಮ್ಮ ಚಾನಲ್ಗೆ ಏನಾದರೂ ಎಫೆಕ್ಟ್ ಆಗುತ್ತಾ, ಹೇಗೆ, ಇದೆಲ್ಲ ಇಲ್ಲಿ ನೋಡೋಣ ಬನ್ನಿ. ಸೊ ನೋಡಿ ಸ್ನೇಹಿತರೆ, ಈ ಬಂದಿರೋ ಇಮೇಲ್ನಿಂದ ಯಾವುದೇ ರೀತಿಯಿಂದ ತೊಂದರೆ ಇಲ್ಲ. ಆದರೆ ಇದನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಈ ಬಂದಿರೋ ಇಮೇಲ್ ಪ್ರಕಾರ ನಿಮ್ಮ ಚಾನಲ್ ಮೇಲೆ ಕೆಲಸ ಮಾಡಿಲ್ಲ ಅಂದರೆ ತೊಂದರೆ ತಪ್ಪಿದ್ದಲ್ಲ ಸ್ನೇಹಿತರೆ. ಆ್ಯಂಡ್ ಚಾನಲ್ ಯೂಟ್ಯೂಬ್ನಿಂದ ಡಿಲೀಟ್ ಕೂಡ ಆಗಬಹುದು. ಈ ಇಮೇಲ್ ಮುಖಾಂತರ ಯೂಟ್ಯೂಬ್ ತನ್ನ ಪಾಲಿಸಿಯ ಬಗ್ಗೆ ನಿಮಗೆ ಎಚ್ಚರಿಕೆ ನೀಡುತ್ತಿದೆ. ಸ್ನೇಹಿತರೆ, ಯೂಟ್ಯೂಬ್ ಮಾಡಬೇಕಾದ್ರೆ ಯೂಟ್ಯೂಬ್ನ ನೀತಿ ನಿಯಮಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ಪಾಲಿಸುತ್ತಾ ಕೆಲಸ ಮಾಡಬೇಕಾಗತ್ತೆ. ಯೂಟ್ಯೂಬ್ನ ಹಲವು ನೀತಿ ನಿಯಮಗಳಿವೆ, ಅದೆಲ್ಲವನ್ನು ನೀವು ಪಾಲಿಸಲೇಬೇಕು. ಇದನ್ನು ನೀವು ಪಾಲಿಸಲಿಲ್ಲ ಅಂದರೆ ತೊಂದರೆ ತಪ್ಪಿದ್ದಲ್ಲ ಸ್ನೇಹಿತರೆ. ನೀವು ನೋಡಿರ್ಬೋದು ಸ್ನೇಹಿತರೆ, ಇಮೇಲ್ ಮಾಡುವಾಗ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡುವಾಗ, ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡುವಾಗ ಅಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಓದಿ ಸೆಲೆಕ್ಟ್ ಮಾಡಲಿಕ್ಕೆ ಹೇಳುತ್ತೆ. ಅಂದರೆ ಈ ಎಲ್ಲ ಷರತ್ತುಗಳಿಗೆ ನಾನು ಬದ್ಧ ಅಂತ ನಾವು ಅವರಿಗೆ ಮಾತು ಕೊಟ್ಟಿರುತ್ತೇವೆ, ನೆನಪಿರಬೇಕು. ಬಟ್ ಯಾರೂ ಕೂಡ ಅದನ್ನು ಓದಿಕೊಂಡು ತಿಳಿದುಕೊಂಡು ಎಸ್ ಅಂತ ಮಾಡಲ್ಲ, ಜಸ್ಟ್ ಸ್ಟಾರ್ಟ್ ಮಾಡಿಬಿಡ್ತೇವೆ. ಏನಾದರೂ ಸಮಸ್ಯೆ ಆಯಿತು ಅಂದರೆ ಆ ಸಮಸ್ಯೆಯ ಬಗ್ಗೆ ಅಲ್ಲಿ ಇಲ್ಲಿ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆವಾಗ ಇದು ನನಗೆ ಗೊತ್ತೇ ಇರಲಿಲ್ಲ ಅಂತ ಬಾಯಿ ಬಡ್ಕೊಳ್ಳೋದು ಸರಿ. ಸೊ ಅದಕ್ಕಾಗಿಯೇ ಯೂಟ್ಯೂಬ್ ಈ ಆ್ಯನ್ಯುವಲ್ ರಿಮೈಂಡರ್ ಇಮೇಲ್ ಕಳಿಸ್ತಿದೆ. ಇದರಲ್ಲಿ ಪ್ರತಿಯೊಂದು ಟರ್ಮ್ಸ್ ಆಫ್ ಸರ್ವಿಸ್, ಕಮ್ಯುನಿಟಿ ಗೈಡ್ಲೈನ್, ಹಾಗೆ ಗೂಗಲ್ನ ಪ್ರೈವಸಿ ಪಾಲಿಸಿ, ಮಾನಿಟೈಸೇಷನ್ ಪಾಲಿಸಿ, ಇದೆಲ್ಲವನ್ನು ಲಿಂಕ್ ಜೊತೆಗೆ ನಿಮಗೆ ಇಮೇಲ್ ಮಾಡಿದೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಕಂಪ್ಲೀಟ್ ನಿಯಮಗಳು ನಿಮಗೆ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಇದೆಲ್ಲ ಒಮ್ಮೆ ಓದಿ ತಿಳಿದುಕೊಂಡು ಮುಂದೆ ಕೆಲಸ ಮಾಡಿ ಅಂತ ಯೂಟ್ಯೂಬ್ ಈ ಆ್ಯನ್ಯುವಲ್ ರಿಮೈಂಡರ್ ಇಮೇಲ್ ಕಳಿಸ್ತಿದೆ ಸ್ನೇಹಿತರೆ. ಸೊ ಈ ಇಮೇಲ್ನಲ್ಲಿ ಕೊಟ್ಟಿರೋ ಮಾಹಿತಿ ನೋಡಿ, ಕೊಟ್ಟಿರೋ ಲಿಂಕ್ಗಳನ್ನು ಕ್ಲಿಕ್ ಮಾಡಿ ಯೂಟ್ಯೂಬ್ನ ಷರತ್ತುಗಳ ಪ್ರಕಾರ ಕೆಲಸ ಮಾಡಿ. ಆಗ ನಿಮಗೆ ತೊಂದರೆ ಆಗಲ್ಲ. ನಿಮಗೆ ಓದಿ ತಿಳಿದುಕೊಳ್ಳೋದು ಆಗಲ್ಲ ಅಂದರೆ ಈ ರೀತಿಯ ನಿಯಮಗಳ ವಿಡಿಯೋಗಳನ್ನಾದರೂ ನೋಡಿ ತಿಳಿದುಕೊಳ್ಳೋದು ಅವಶ್ಯ ಸ್ನೇಹಿತರೆ. ಸೊ ಈ ಇಮೇಲನ್ನು ಕನ್ನಡದಲ್ಲಿ ಅನುವಾದ ಮಾಡಿದಾಗ ಏನಿತ್ತು ಅಂದರೆ ಸ್ನೇಹಿತರೆ, ಯೂಟ್ಯೂಬ್ನ ನಿಮ್ಮ ಬಳಕೆಯು ಸೇವಾ ನಿಯಮಗಳು, ಸಮುದಾಯ ಮಾರ್ಗಸೂಚಿಗಳು ಮತ್ತು ಗೂಗಲ್ನ ಗೌಪ್ಯತೆ ನೀತಿಗೆ ಒಳಪಟ್ಟಿರುತ್ತದೆ ಎಂಬುದನ್ನು ಈ ಇಮೇಲ್ ವಾರ್ಷಿಕ ಜ್ಞಾಪನೆಯಾಗಿದೆ ಅಂತ ಹೇಳಿದೆ. ನಮ್ಮ ಸೇವಾ ನಿಯಮಗಳು ಕಾನೂನು ದಾಖಲೆಯಾಗಿ ಉಳಿದಿದ್ದರೂ ಕೂಡ ಅವುಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ನಾವು ನಮ್ಮ ಕೈಲಾದಷ್ಟು ಮಾಡಿದ್ದೇವೆ. ನಮ್ಮ ಸೇವಾ ನಿಯಮಗಳ ಭಾಗವಾಗಿರುವ ಸಮುದಾಯ ಮಾರ್ಗಸೂಚಿಗಳು ಯೂಟ್ಯೂಬನ್ನು ಸುರಕ್ಷಿತ ಸಮುದಾಯವನ್ನಾಗಿ ಮಾಡುವ ಗುರಿಯನ್ನು ಹೊಂದಿದ್ದು, ರಚನೆಕಾರರಿಗೆ ತಮ್ಮ ವ್ಯಾಪಕವಾದ ಅನುಭವಗಳು ಮತ್ತು ದೃಷ್ಟಿಕೋನಗಳನ್ನು ಹಂಚಿಕೊಳ್ಳುವ ಸ್ವಾತಂತ್ರ್ಯವನ್ನು ನೀಡುತ್ತವೆ. ಯೂಟ್ಯೂಬ್ನಲ್ಲಿ ಯಾವ ರೀತಿಯ ವಿಷಯವನ್ನು ಅನುಮತಿಸಲಾಗುವುದಿಲ್ಲ ಎಂಬುದನ್ನು ಈ ಸಮುದಾಯ ಮಾರ್ಗಸೂಚಿಗಳು ವಿವರಿಸುತ್ತವೆ. ಈ ನೀತಿಗಳು ವಿಡಿಯೋ, ಕಾಮೆಂಟ್ಗಳು, ಲಿಂಕ್ಗಳು ಮತ್ತು ಥಂಬ್ನೇಲ್ ಸೇರಿದಂತೆ ನಮ್ಮ ಪ್ಲ್ಯಾಟ್ಫಾರ್ಮ್ನಲ್ಲಿರುವ ಎಲ್ಲ ರೀತಿಯ ವಿಷಯಗಳಿಗೆ ಅನ್ವಯಿಸುತ್ತವೆ. ಸಮುದಾಯ ಮಾರ್ಗಸೂಚಿಗಳ ಜೊತೆಗೆ ಯೂಟ್ಯೂಬ್ನಲ್ಲಿ ವಿಷಯದಿಂದ ಹಣ ಗಳಿಸಲು ಬಯಸುವ ರಚನೆಕಾರರು, ಕ್ರಿಯೇಟರ್ಗಳು ಹಣಗಳಿಕೆ ನೀತಿಗಳನ್ನು ಅನುಸರಿಸಬೇಕು. ಮಧ್ಯವರ್ತಿಯಾಗಿ ಸರಿಯಾದ ಪರಿಶ್ರಮದ ಮೂಲಕ ನಾವು ನಮ್ಮ ಬಳಕೆದಾರರಿಗೆ ಭಾರತೀಯ ಮಾಹಿತಿ ತಂತ್ರಜ್ಞಾನ ಮಧ್ಯವರ್ತಿ ಮಾರ್ಗಸೂಚಿಗಳು ಮತ್ತು ಡಿಜಿಟಲ್ ಮಾಧ್ಯಮ ನೀತಿ ಸಂಹಿತೆ ನಿಯಮಗಳನ್ನು ಅನುಸರಿಸಲು ನೆನಪಿಸಲು ಈ ಅವಕಾಶವನ್ನು ತೆಗೆದುಕೊಳ್ಳುತ್ತೇವೆ. ಯೂಟ್ಯೂಬ್ನ ನಿರಂತರ ಬಳಕೆ ಮತ್ತು ಪ್ರವೇಶವನ್ನು ನಿರ್ವಹಿಸಲು ದಯವಿಟ್ಟು ಈ ನಿಯಮಗಳಿಗೆ ಬದ್ಧರಾಗಿರಿ. ಈ ನಿಯಮಗಳು ಮತ್ತು ಮಾರ್ಗಸೂಚಿಗಳ ಉಲ್ಲಂಘನೆಯು ಎಚ್ಚರಿಕೆ ಅಥವಾ ನಿಮ್ಮ ಖಾತೆಯ ಎಲ್ಲ ಅಥವಾ ಭಾಗದ ಪ್ರವೇಶದ ನಷ್ಟ ಅಥವಾ ಮುಕ್ತಾಯ ಸೇರಿದಂತೆ ಮುಂದಿನ ಕ್ರಮಕ್ಕೆ ಕಾರಣವಾಗಬಹುದು. ನಮ್ಮ ಜಾಗತಿಕ ಸಮುದಾಯದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಅಂತ ಈ ಇಮೇಲ್ನಲ್ಲಿದೆ. ಸೊ ಈ ಪಾಲಿಸಿಗಳ ಬಗ್ಗೆ ತಿಳಿದುಕೊಂಡು ನಿಮ್ಮ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿ ಸ್ನೇಹಿತರೆ. ಈ ಎಲ್ಲ ಪಾಲಿಸಿಯ ಬಗ್ಗೆ ವಿಸ್ತಾರವಾಗಿ ತಿಳಿಯಬೇಕು, ವಿಡಿಯೋ ಮಾಡಿ ಹೇಳಿಕೊಡಿ ಅಂದರೆ ಕಾಮೆಂಟ್ ಮಾಡಿ, ಇದರ ಬಗ್ಗೆಯೂ ವಿಡಿಯೋ ಮಾಡುತ್ತೇನೆ. ಆದರೆ ಈ ವಿಡಿಯೋ ಮೇಲೆ 100 ಲೈಕ್ ಬಂದರೆ ಮಾತ್ರ ನಾನು ವಿಡಿಯೋ ಮಾಡ್ತೇನೆ. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ
ವಿಡಿಯೋ ಲೈಕ್ ಮಾಡಿ. ಹಾಗೆ ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ನಮ್ಮ ಈ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗೋದರ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಈ ರೀತಿ ಮಾಡೋದ್ರಿಂದ ನಾವು ಯಾವಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಅದರ ನೋಟಿಫಿಕೇಷನ್ ನಮಗೆ ಬಂದ್ಬಿಡುತ್ತೆ, ನಿಮ್ಮಿಂದ ವಿಡಿಯೋ ಮಿಸ್ ಆಗಲ್ಲ. ಸೊ ತುಂಬ ಉಪಯುಕ್ತ ವಿಡಿಯೋಸ್ಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಇವತ್ತಿನ ಈ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.